ಯೋ ಸ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ಆಫ್ಟರ್ ಎ ಲಾಂಗ್ ಟೈಮ್ ಸುಳ್ಯದಲ್ಲಿ ವಿಡಿಯೋ ಮಾಡ್ತಿರುವಂಥದ್ದು. ಬಿಕಾಸ್ ಬೆಂಗಳೂರಿಂದ ಸುಳ್ಯಕ್ಕೆ ಬಂದಿದೆ. ಯಾಕೋಸ್ಕರ ಬಂದೆ ಅಂತ ಹೇಳಿದರೆ, ಆ್ಯಕ್ಚುಲಿ ನನ್ನ ಆ್ಯಕ್ಸೆಂಟ್ ಎಲ್ಲ ಸ್ವಲ್ಪ ಚೇಂಜ್ ಆಗಿರ್ಬೋದು, ಯಾಕಾಗಿ ಬಂದೆ ಅಂತ ಹೇಳ್ತಿರ್ಬೋದು ಮುಂಚೆ. ಇವಾಗ ಯಾಕೋಸ್ಕರ ಅಂತ ಹೇಳ್ತಿದ್ದೇನೆ. ಓಕೆ, ಸೊ ಯಾಕೋಸ್ಕರ ಬಂದು ಅಂತ ಹೇಳಿದರೆ, DJI Mini 4 Pro ಹೊಸ ಡ್ರೋನ್ ಪರ್ಚೇಸ್ ಆಗಿದೆ. ಸೊ ಯಾವ ರೀತಿ ಇದೆ ಏನೇ ಲೈಕ್ ನನಗೆ ಮುಂಚೆಯಿಂದಲೂ ನಾನು ಚಿಕ್ಕದಿರುವಾಗಂದಲೂ ನನ್ನ ಪ್ರಕಾರ ನಾನು ಹೈಸ್ಕೂಲಲ್ಲಿದ್ದಾಗಂದಲೂ ಒಂಥರ ಡ್ರೋನ್ ಅಂದರೆ ಕ್ರೇಜ್ ಇದ್ದವರೊಟ್ಟಿಗೆಲ್ಲ ಡ್ರೋನ್ ಬಗ್ಗೆ ಕೇಳೋದು, ಫ್ರೆಂಡ್ಸ್ ಒಟ್ಟಿಗೆಲ್ಲ ಅದು ಇದು ಕ್ರೇಜ್ ಇತ್ತು. ಸೊ ಫೈನಲಿ ಇವತ್ತು ನಮ್ಮ ಕೈಗೆ ಡ್ರೋನ್ ಬಂದಿರುವಂಥದ್ದು. ಆ್ಯಕ್ಚುಲಿ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೇನೆ. ಲೈಕ್ ನೆಕ್ಸ್ಟ್ ಲೆವೆಲ್ ಫೀಲ್ ಆಯಿತು. ಲೈಕ್ ಕ್ಯಾಮರಾ ತೊಗೊಂಡಾಗ ಒಂದು ಫೀಲ್ ಇತ್ತು, PC ಬಿಲ್ಡ್ ಮಾಡಿದಾಗ ಒಂದು ಫೀಲ್ ಇತ್ತು, GoPro ತೊಗೊಂಡಾಗ ಒಂದು ಫೀಲ್ ಇತ್ತು, iPhone ತೊಗೊಂಡಾಗ ಫೀಲ್ ಇತ್ತು. ಎಲ್ಲ ನೋಟಿಗೆ ಉಂಟು ಅಂತ ಹೇಳುವಾಗ ಲೈಕ್ ಇನ್ನೂ ಏನಾದರೂ ಬೇಕಲ್ಲ ಅಂತ ಹೇಳುವಾಗ DJI Mini 4 Pro ಬಂದಿದೆ. ಸೊ ಯಾವ ಥರ ಇದೆ ಅಂತ ಚೆಕ್ ಮಾಡುವ. ಓಕೆ, ಸೊ ಆ್ಯಕ್ಚುಲಿ ಈ ಒಂದು ಡ್ರೋನ್ ಟಾಪ್ ಆ್ಯಂಡ್ ಡ್ರೋನ್ ಅಂದರೆ ಮಿನಿ ಸೀರೀಸ್ DJI Mini 4 Pro ಸೀರೀಸಲ್ಲಿ ಟಾಪ್ ಆ್ಯಂಡ್ ಡ್ರೋನ್ ಅಂದರೆ RC ರಿಮೋಟ್ ಕಂಟ್ರೋಲರ್ ಆ್ಯಂಡ್ ವಿತ್ 3 ಬ್ಯಾಟ್ರಿ ಸಿಗ್ತಾ ಇದೆ. ಓಕೆ, ಲಿಟ್ರಲಿ ಸೂಪರ್ ಕಾಂಬಿನೇಷನ್ ಇರುವಂಥದ್ದು. ಸೊ ಬಾಕ್ಸ್ ಓಪನ್ ಮಾಡಿದ್ದೇನೆ ಆ್ಯಕ್ಚುಲಿ. ಸೊ ಓಪನ್ ಮಾಡಿದ ತಕ್ಷಣ ಇದರಲ್ಲಿ ಯೂಸರ್ ಮ್ಯಾನುವಲ್ಸು, ಸ್ಟಿಕ್ಕರ್ಸ್ ಎಲ್ಲ ಬ್ಲಾ 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 ಕೊಟ್ಟಿದ್ದಾರೆ. ತೆಗೆದು ಬಿಸಾಕಿ ಬಾಕ್ಸನ್ನು ಸೈಡ್ಗೆ ಇಡೋಣ. ಸೊ ನೋಡಬಹುದು ಈ ಥರದ ಒಂದು ಕವರ್ ಆಯಿತಾ. ಲೈಕ್ ಕಾಂಪ್ಯಾಕ್ಟ್ ಸೈಜ್. ಆ್ಯಕ್ಚುಲಿ ಇದು ಪರ್ಚೇಸ್ ಮಾಡುವಾಗ ಒಂದು 2 ಆಪ್ಷನ್ ಇತ್ತು. ಒಂದಾದರೆ ಇದು ಅಥವಾ ಇನ್ನೊಂದು 250. ಅದು ಆ್ಯಕ್ಚುಲಿ 250 ಗ್ರಾಮ್ ದೊಡ್ಡ ಡ್ರೋನ್ ಆಗಿತ್ತು. ಸೊ ಅದು ಬೇಡ, ಬಿಕಾಸ್ ಎಲ್ಲ ಕಡೆ ಪರ್ಮಿಷನ್ ತೊಗೊಳ್ಬೇಕಾಗ್ತದೆ. 250 ಗ್ರಾಮ್ಗಿಂತ ಒಳಗೆ ಆದರೆ ಎಲ್ಲಿ ಬೇಕಾದರೂ ಆರಾಮ್ಸೆ ಹಾರಿಸ್ಬೋದು ಆಯಿತಾ. ಸೊ ಇದು ಡ್ರೋನ್ನ ಒಂದು ಸಣ್ಣ ಕವರು. ಇದರೊಳಗೆ ನಮಗೆ ಫಸ್ಟಿಗೆ ಒಂದು RC ನೋಡಿ ಸಿಗ್ತದೆ. ಇದು RC2, DJI RC2 ಅಂತ ಹೇಳುವಂಥದ್ದು. ಐ ಹೋಪ್ ಸೊ. ಸೊ ಅದನ್ನು ಸೈಡ್ಗೆ ಇಟ್ಟರೆ ನೆಕ್ಸ್ಟ್ ನಮಗೆ ಸಿಗ್ತಾ ಇರುವಂಥದ್ದು ಈ ಒಂದು DJI Mavic Mini ಡ್ರೋನ್. ಓಕೆ, ಇದು ಆ್ಯಕ್ಚುಲಿ ಮೇನ್ ಥಿಂಗ್ ಅಂತ ಹೇಳುವಂಥದ್ದು. ಸೊ ಇದನ್ನು ಹಾಗೆ ಸೈಡಿಗೆ ಇಡೋಣ. ಆ್ಯಂಡ್ ಬಾಕ್ಸ್ ಒಳಗೆ ಸ್ಟಿಕ್ಕರ್ಸ್, ಯೂಸರ್ ಮ್ಯಾನುವಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದು ಕಾಂಬೋದಲ್ಲಿ 3 ಬ್ಯಾಟ್ರಿ ಕೊಟ್ಟಿದ್ದಾರೆ. ಓಕೆ, ಲಿಟ್ರಲಿ 3 ಕಾಂಬೋ. ಆ್ಯಕ್ಚುಲಿ ಕೂಡ ಬ್ಯಾಟ್ರಿ 3 ಕಾಂಬೋ ಸಿಗ್ತದೆ. ಅದರಲ್ಲೂ ಇದು ಪ್ಲಸ್ ವೇರಿಯಂಟ್ ಅಂದರೆ ನಿಮಗೆ 45 ಮಿನಿಟ್ಸ್ ಅಷ್ಟು ನಿಮಗೆ ಬ್ಯಾಕಪ್ ಕೊಡುತ್ತೆ ಒಂದು ಬ್ಯಾಟ್ರಿ. ಸೊ ಹಾರಿಸುವಾಗ ಆರಾಮ್ಸೆ ಗಂಟೆಗಟ್ಟಲೆ ಹಾರಿಸ್ಬೋದು. ಓಕೆ, ಸೊ ಇದು 3 ಬ್ಯಾಟ್ರಿ ಕೊಟ್ಟಿದ್ದಾರೆ. ಜಸ್ಟ್ ನಿಮಗೆ ಮೇಲಿಂದ ಮೇಲೆ ತೋರಿಸ್ತೀನಿ. ಓಕೆ, ಸೊ ಫಸ್ಟಿಗೆ RC. ಸೊ ಆ್ಯಕ್ಚುಲಿ ಹಾರಿಸ್ಬೇಕು ಅಂತ ತುಂಬ ಆಸಕ್ತಿ ಇದೆ, ಬಟ್ ಹೊರಗಡೆ ಮಳೆ ಬರ್ತಿದೆ, ಬೇರೆ ಏನು ಆಪ್ಷನ್ ಇಲ್ಲ. ಸೊ ಇದು RC. ಆ್ಯಕ್ಚುಲಿ RC ಇಲ್ಲದೆ ವೇರಿಯಂಟ್ ಕೂಡ ಬರ್ತಿದೆ. ಫೋನ್ ಹೋಲ್ಡರ್ ಹಾಕಿ ಅಡ್ಜಸ್ಟ್ ಮಾಡಬೇಕು ಅನ್ನೋಂಥದ್ದು. ಬಟ್ ಇದರಲ್ಲಿ ದೊಡ್ಡ ಒಂದು ವರ್ಷ ಅಂತ ಹೇಳುವಾಗ ಇದರಲ್ಲಿ ಬೆಸ್ಟ್ ತೊಗೊಳ್ಬೇಕಲ್ಲ, ಅದಕ್ಕೋಸ್ಕರ ಈ ಒಂದು RC ತೊಗೊಂಡಿರುವಂಥದ್ದು. ಅದನ್ನು ಸೈಡಿಗೆ ಇಟ್ಟು ನೆಕ್ಸ್ಟ್ ಡ್ರೋನ್ ಅಂತ ತೋರಿಸ್ತೇನೆ. ಸೊ ದಿಸ್ ಈಸ್ ಛೋಟಾ ಪ್ಯಾಕೆಟ್ ಮಿನಿ ವರ್ಷನ್ ಅಂತ ಹೇಳಿದ್ರೆ ಇಷ್ಟು ಸಣ್ಣ ಡ್ರೋನ್ ಆಯಿತಾ. ನೋಡ್ಬೋದು ನನ್ನ ಕೈ ಅಗಲ ಅಷ್ಟೇ, ಲಿಟ್ರಲಿ ಒಂದು ಫೋನ್ ಸೈಜ್ ಅಷ್ಟೇ ಇರುವಂಥದ್ದು. ಆ್ಯಕ್ಚುಲಿ ವೇಟ್ ಏನು ಅಂದರೆ ಏನೂ ಇಲ್ಲ. ಜಸ್ಟ್ ವಿದೌಟ್ ಬ್ಯಾಟ್ರಿ ನೀವು ನೋಡ್ತಿದ್ದೀರಾ ಅಂತ ಹೇಳಿದರೆ ಒಂಥರ ಲೈಕ್ ಆಟ ಸಾಮಾನು ಥರ ಅನಿಸ್ತದೆ, ಆ ಥರ ಇದೆ. ಸೊ ಜಸ್ಟ್ ನಿಮಗೆ ಯಾವ ಥರ ಅಂತ ತೋರಿಸ್ತೀನಿ. ಓಕೆ, ಸೊ ಇದು ಆಲ್ರೆಡಿ ಜಸ್ಟ್ ಒಮ್ಮೆ ಯೂಸ್ ಮಾಡಿದ್ದೆ. ಸೊ ಈ ಥರ ಒಂದು ಕವರ್ ತೆಗೆದು, ಸೊ ಇದು ನಮ್ಮ ಮೇನ್ ಡ್ರೋನು. ಇಲ್ಲಿ ಗಿಂಬಲ್ ಇದೆ, ಫುಲ್ ಸೆನ್ಸಿಟಿವ್ ಪಾರ್ಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಾವು ಈ ಒಂದು ಆರ್ಮ್ಸ್ಗಳನ್ನು ಓಪನ್ ಮಾಡಬೇಕು. ಸೊ ಆರ್ಮ್ಸ್ಗಳನ್ನು ಸೊ ಈ ಥರ ಫ್ರಂಟ್ ಆರ್ಮ್ಸ್ ಓಪನ್ ಆದರೆ ಸೈಡ್ ಇದು ಈ ಥರ ಓಪನ್ ಆಗ್ತದೆ. ಸೊ ಇಷ್ಟೇ ಇರೋದಾಯ್ತಾ ಡ್ರೋನ್. ಸೊ ಇದನ್ನು ಕೆಳಗಿಡುವ. ನೆಕ್ಸ್ಟ್ ನಾನು ನಿಮಗೆ ಇದನ್ನು ಓಪನ್ ಮಾಡ್ತೇನೆ. ಸೊ ಇದರ ಫ್ರಂಟ್ ಗಿಂಬಲ್ ಸೇಫ್ಟಿಗೋಸ್ಕರ ಒಂದು ಕವರ್ ಹಾಕಿದ್ದಾರೆ. ಸೊ ಈ ಥರ ಮೆಲ್ಲ ಇದನ್ನು ತೆಗೆದು ಬ್ಯಾಕ್ ಸೈಡ್ ಒಂದು ಸೇಫ್ಟಿಗೋಸ್ಕರ ಒಂದು ಸಣ್ಣದಾಗಿ ಒಂದು ಶೇಕ್ ಆಗಬಾರ್ದು ಅಂತೇಳಿ ಇದು ಕೊಟ್ಟಿರ್ತಾರೆ. ಓಕೆ, ಸೊ ಇಷ್ಟೇ ಡ್ರೋನ್. ಆ್ಯಕ್ಚುಲಿ ಲೈಕ್ ಏನೋ ಎಕ್ಸೈಟ್ಮೆಂಟ್ ಇದೆ ಅದು ಇದು ಅಂತ. ಸೊ ಇದು RC ಕಂಟ್ರೋಲರ್. ಸಿಂಪಲ್ ಆನ್ ಮಾಡೋದು, ಸಿಂಗಲ್ ಟ್ಯಾಪ್ ಹೋಲ್ಡ್ ಮಾಡಿದರೆ ಆನ್ ಆಗುತ್ತೆ. ಆ್ಯಕ್ಚುಲಿ ಇಲ್ಲಿ ಕಂಟ್ರೋಲರ್ಸ್ ಬೇಕು, ಅದು ನಮಗೆ ಇದರ ಹಿಂದ್ಗಡೆ ಕಂಟ್ರೋಲರ್ಸ್ನ ಕೊಟ್ಟಿದ್ದಾರೆ. ಸೊ ಇದನ್ನು ಜಸ್ಟ್ ಸ್ಟಿಕ್ ಆನ್ ಮಾಡಿದರೆ ಆಯಿತು. ಸೊ ಇಷ್ಟೇ ಸಿಂಪಲ್ ಆಯಿತಾ. ಆ್ಯಪ್ ಸೆಟ್ಟಿಂಗ್ಸ್ ಎಲ್ಲ ಇದೆ. ಲೈಕ್ ಫಸ್ಟ್ ಟೈಮ್ ಲಾಗಿನ್ ಆಗಬೇಕು, DJI ಅವರ ಅಕೌಂಟ್ ಇರಬೇಕು, ಅದು ಇದು ಅಂತೆಲ್ಲ. ಸೊ ಸಿಂಪಲ್. ಸೊ
ಸೊ ಇದು ಅದರ ಒಂದು ಆ್ಯಂಟೇನ್ ಅಂತ ಹೇಳ್ಬೋದು. ಸೊ ಸಿಂಪಲ್ ಇಷ್ಟು ಡ್ರೋನ್. ಆ್ಯಕ್ಚುಲಿ ಇದು ಒಳ್ಳೆ ಅಂದರೆ ಹಿಡ್ಕೊಳ್ಳೋಗಿಲ್ಲ, ಒಂದು ಫೀಲ್ ಇದೆ, ಕಾಸ್ಟ್ಲಿ ಐಟಮ್ ಅಂತ ಫೀಲ್ ಸಿಗ್ತದೆ, ಪ್ರೀಮಿಯಮ್ ಐಟಮ್ ಅಂತ. ಓಕೆ, ಸೊ ಇದಿಷ್ಟು ಡ್ರೋನ್ನ ಒಂದು ಆರಿಸಿ ಆ್ಯಂಡ್ ಜಸ್ಟ್ ನಿಮಗೆ ಬ್ಯಾಟ್ರಿ ಹಾಕಿ ತೋರಿಸ್ತೇನೆ. ಹಾರಿಸ್ಲಿಕ್ಕೆ ಆಗೋದಿಲ್ಲ ಬಿಕಾಸ್ ನಮ್ಮ ರೂಮ್ ಸಣ್ಣ ರೂಮ್ ಆ್ಯಂಡ್ ಹೊರಗಡೆ ಮಳೆ ಬರ್ತಾ ಇದೆ ಕೂಡ, ಸೊ ಚಾನ್ಸೇ ಇಲ್ಲ. ಸೊ ಜಸ್ಟ್ ಈ ಥರ ಇನ್ಪುಟ್ ಮಾಡಿ ಕ್ಲಿಕ್ ಮಾಡಿದ್ರಾಯಿತು. ಸೊ ಇವಾಗ ಜಸ್ಟ್ ಟರ್ನ್ ಆನ್ ಮಾಡ್ತೇನೆ. ನೋಡ್ಬೋದು ಫಸ್ಟ್ ಕ್ಲಿಕ್ ಮಾಡಿದಾಗ ಫುಲ್ ಗ್ರೀನ್ ಲೈಟ್ ಬಂತು. ಸೊ ಒನ್ ಟ್ಯಾಪ್ ಹೋಲ್ಡ್ ಮಾಡಿದರೆ ಸೊ ನಮ್ಮ ಈ ಒಂದು ಡ್ರೋನ್ ಎನೇಬಲ್ ಆಗಿದೆ. ಸೊ ಇಲ್ಲಿ ಕನೆಕ್ಟ್ ಟು ಏರ್ಕ್ರಾಫ್ಟ್ ಅಂತ ಆಪ್ಷನ್ ಇದೆ, ಕ್ಲಿಕ್ ಮಾಡಿದರೆ ಕನೆಕ್ಟ್ ಆಗ್ತದೆ. ಸೊ ನೋಡಬಹುದು ಇವಾಗ ನಮ್ಮ ಕ್ಯಾಮರಾಮ್ಯಾನ್ ಕಾಣ್ತಿದ್ದಾರೆ. ಸೊ ಈ ಕ್ಯಾಮರಾಮ್ಯಾನ್ ಬೇಡ, ನಾವು ಸ್ವಲ್ಪ ದೊಡ್ಡ ಮನುಷ್ಯರನ್ನು ತೋರಿಸುವ. ಸೊ ನೋಡಬಹುದು, ಸೊ ವಿಜಯ್ಕೆ ಅಥವಾ ಫುಲ್ ಸ್ಟೈಲಾಗಿ ಕೂತಿದ್ದಾರೆ. ಸೊ ಇಷ್ಟೇ ಆಯಿತಾ ಡ್ರೋನ್. ಆ್ಯಕ್ಚುಲಿ ಐಟಮ್ ಮಾತ್ರ ಪ್ರೀಮಿಯಮ್ ಐಟಮೇ ಫೀಲ್ ಆಗ್ತದೆ. ಬ್ಯಾಟ್ರಿ ಹಾಕಿದ ಮೇಲೆ ನಿಮಗೆ ವೈಟ್ ಗೊತ್ತಾಗ್ತದೆ. ಸೊ ಹಾರಿಸಲಿಕ್ಕೆ ತುಂಬ ಲೈಕ್ ಮೆಥಡ್ ಉಂಟು, ಬೇಕಾದರೆ ಇಲ್ಲಿ ಆಪ್ಷನ್ ಉಂಟು ಹಾರಿಸಲಿಕ್ಕೆ, ಅಥವಾ ನಿಮಗೆ 2 ಕಂಟ್ರೋಲರನ್ನು ಕೆಳಗೆ ಮಾಡಿ ಇಟ್ಕೊಂಡ್ರೆ ಮೇಲ್ಗಡೆ ಹಾರುತ್ತೆ, ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ರಿಟರ್ನ್ ಟು ಹೋಮ್ ಅಂತ ಫೀಚರ್ ಎಲ್ಲ ಇದೆ. ಓಕೆ, ಅಂದರೆ ಡ್ರೋನ್ ಯೂಸ್ ಮಾಡೋರು ನಾರ್ಮಲಾಗಿ ಅಥವಾ ಒಂದು ಡ್ರೋನ್ ಅಥವಾ ಅಲ್ಲ ಕ್ಯಾಮರಾ ಕೂಡ ಆಗಿರ್ಬೋದು, ಗೊತ್ತಿರ್ಬೋದು. ರಿಟರ್ನ್ ಟು ಹೋಮ್ ಕ್ಲಿಕ್ ಮಾಡಿದರೆ ಎಲ್ಲಿ ಹಾರ್ತಿದ್ರು ವಾಪಸ್ ಬಂದು ಬೀಳುತ್ತೆ ನಮ್ಮ ಹಾರಿಸಿದ ಪ್ಲೇಸಲ್ಲಿ. ಸೊ ಆ ಥರ ಫೀಚರ್ ಇದೆ. ಸೊ ಮತ್ತೇನು, ಸೊ ಎಲ್ಲಿ ಬೇಕಾದ್ರೂ ಹಾರಿಸ್ಬೋದು. ಆ್ಯಕ್ಚುಲಿ ಇಂಡಿಯಾದಲ್ಲಿ ರಿಸ್ಟ್ರಿಕ್ಷನ್ಸ್ ಇದೆ ಆಯಿತಾ, ಅಂದರೆ ಎಷ್ಟೋ ಮೀಟ್ರ್ ಮೇಲೆ ಹಾರಿಸ್ಲಿಕ್ಕೆ ಆಗೋದಿಲ್ಲ, 120 ಮೀಟರ್ಸ್ ಏನೋ. ಬಟ್ ಅದನ್ನು ಕೂಡ ಹ್ಯಾಕ್ ಮಾಡಿ ಅದಕ್ಕಿಂತಲೂ ಜಾಸ್ತಿ ನಾವು ಹಾರಿಸ್ಲಿಕ್ಕೆ ಆಗ್ತದೆ. ಸೊ ಅದೆಲ್ಲ ಏನು ಕಲಿಬೇಕಷ್ಟೇ. ಸೊ ಇಲ್ಲಿ ಕಸ್ಟಮ್ 1 ಬಟನ್ ಕೊಟ್ಟಿದ್ದಾರೆ, ಕಸ್ಟಮ್ 2 ಕೊಟ್ಟಿದ್ದಾರೆ, ಇಲ್ಲಿ ಫೋಟೋ, ಇಲ್ಲಿ ವೀಡಿಯೋ, ಆ್ಯಂಟೆನಾ ಆ್ಯಂಡ್ ಇಲ್ಲಿ ಒಂದು ಸ್ಕ್ರೋಲ್ ಪ್ಯಾಡ್ ಕೊಟ್ಟಿದ್ದಾರೆ. ಸೊ ಝೂಮ್ ಔಟ್, ಝೂಮ್ ಇನ್ ಮೇಲೆ ಕೆಳಗೆ ಮಾಡಲಿಕ್ಕೆಲ್ಲ. ಸೊ ನೋಡಬಹುದು ಕ್ಯಾಮರಾ ಮೇಲೆ ಕೆಳಗೆ ಹನ್ನೊಂದು ಸೊ ಈ ಥರ ಎಲ್ಲ ಮಾಡಲಿಕ್ಕೆ ಆಗ್ತದೆ. ಸೊ ಆ್ಯಕ್ಚುಲಿ ಅದೇ ಹೊರಗಡೆ ಮಳೆ ಇರುವ ಕಾರಣದಿಂದಾಗಿ ಏನೂ ಮಾಡಲಿಕ್ಕೆ ಆಗ್ತಿಲ್ಲ. ಸೊ ಇಷ್ಟೇ ಮಾಡಬಹುದು. ಫೋಟೋಸ್ ಎಲ್ಲ ತೆಗಿತೇನೆ, ಒಂದು 2-3 ಫೋಟೋಸ್ ತೆಗೆದು ಅದನ್ನು ತೋರಿಸ್ತೇನೆ. ಓಕೆ, ಸೊ ಇಷ್ಟು ಈ ಒಂದು DJI Mavic Mini 4 Pro ಒಂದು ಡ್ರೋನ್ನ ಬಗ್ಗೆ. ಸೊ ಸರ್ ಎಷ್ಟು ಖುಷಿ ಇದೆ. ಸೂಪರ್ ಹ್ಯಾಪಿ. ಸೊ ಇನ್ನು ಇವತ್ತದು ಹೇಗಾಯ್ತು ಅಂತ ಹೇಳೋದ್ರ ಬಗ್ಗೆ ಇವತ್ತು ಹೇಳಿದ್ದಾನೆ ಕೃಷ್ಣ. ಸೊ ಮುಂದೆ ಅದರ ಏನು ನೆಕ್ಸ್ಟ್ ಇದು ವರ್ಕ್ ಹೇಗಿರುತ್ತೆ ಅಂತ ಹೇಳೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತಾ ಇರ್ತೇವೆ ಇಬ್ರು ಕೂಡ. ಓಕೆ, ಎಸ್. ಸೊ ವೆರಿ ಎಕ್ಸೈಟೆಡ್ ಟು ಫ್ಲೈ. ಓಕೆ, ಸೊ ಸಿಂಪಲ್ ಇಷ್ಟೇ ಡ್ರೋನ್. ಓಕೆ, ಸಣ್ಣ ಪುಟ್ಟ ಡ್ರೋನ್, ಕಂಟ್ರೋಲರ್, ಹೆವಿ ಫೀಲ್ ಸಿಗ್ತದೆ, ಎಕ್ಸ್ಟ್ರಾ ಬ್ಯಾಟ್ರಿ ಕೂಡ ಇದೆ. ಸೊ ಇದು 45 ಮಿನಿಟ್ಸ್ ಇದರೊಳಗಿದೆ. 45 ಮ್ಯಾಥ್ಸಲ್ಲಿ ಸ್ವಲ್ಪ ವೀಕು. ಹೌದು, ನೀವು ಹೇಳಿ ನೋಡ. 90 ಪ್ಲಸ್ 45 135 ಮಿನಿಟ್ಸ್. ಓಕೆ, 135 ಮಿನಿಟ್ಸ್. ಓಕೆ, ನಮ್ಗಿಂತ ಜಾಸ್ತಿ ಇದ್ದಾರೆ. ಓಕೆ, ಸೊ ಹೌದು ಎಷ್ಟು ಡ್ರೋನ್. ಓಕೆ, ಸೊ ಜಸ್ಟ್ ನಿಮಗೆ ಫ್ರಂಟ್ ಎಂಡ್ ವ್ಯೂ ತೋರಿಸ್ತೇನೆ. ಅಂದರೆ ಕ್ಲಾರಿಟಿ, ಆ್ಯಕ್ಚುಲಿ ಇದು 4K ಕ್ಯಾಮರಾ, 48 MP ಕ್ಯಾಮರಾ ಇರುವಂಥದ್ದು. ನೀವು ಯಾವ ರೀತಿ ಬೇಕಾದ್ರು ಲೈಕ್ ಕ್ಯಾಮರಾ ನೋಡಿ. ಸೊ ಇದನ್ನು ನಾವು ರೋಟೇಟ್ ಕೂಡ ಮಾಡ್ಬೋದು. ಸೊ ಇವಾಗ ಆ್ಯಕ್ಚುಲಿ ಕೆಳಗಡೆ ರೋಟೇಟ್ ಆಗ್ತದೆ. ಓಕೆ, ಸೊ ಇದು ಹಾರಿಜಾಂಟಲ್, ಇದು ವರ್ಟಿಕಲ್ ಮೂಮೆಂಟ್. ಸೊ ಇದು ಹಾರಿಜಾಂಟಲ್. ಸೊ ಇದು ಕೆಳಗೆ ಆಯಿತು, ಇದು ಫ್ರಂಟ್ ಆಯಿತು. ಸೊ ಈ ಥರ ಕಸ್ಟಮ್ ಬಟನ್ಗಳನ್ನು ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು. ಸೊ ಒಂದು 2 ಫೋಟೋಸ್ ತೆಗಿತೀನಿ ಇದರೊಳಗನೆ, ಅಂದರೆ ರೂಮ್ ಒಳಗನೆ. ಅಷ್ಟೊಂದು ಚೆನ್ನಾಗಿ ಬರಲಿಕ್ಕಿಲ್ಲ ಬಿಕಾಸ್ ಲೈಟ್ ಆರ್ಟಿಫಿಷಿಯಲ್ ಲೈಟ್ ಇರುವ ಕಾರಣದಿಂದಾಗಿ. ನ್ಯಾಚುರಲ್ ಲೈಟಲ್ಲಿ ಅಂತೂ ಅಮೇಝಿಂಗ್ ಆಗಿ ಬರುತ್ತೆ. ಸೊ ಇದೆಲ್ಲ ಆಪ್ಷನ್ ಇದೆ, ಸಿನಿಮ್ಯಾಟಿಕ್ ಮೋಡ್ ಇದೆ, ಸ್ಪೋರ್ಟ್ಸ್ ಮೋಡ್ ಇದೆ ಆ್ಯಂಡ್ ನ್ಯೂಟ್ರಲ್ ಐ ಗೆಸ್. ಸೊ ಅಷ್ಟು ಮೋಡ್ ಇದೆ ಕೂಡ. ಸೊ ಇಷ್ಟು ಡ್ರೋನ್ನ ಒಂದು ಮಾಹಿತಿ ಅಂತ ಹೇಳ್ತೀನಿ. ಸೊ ಇದಿಷ್ಟು ನಮ್ಮ ಹೊಸ ಡ್ರೋನು. ಎಷ್ಟು ಕ್ಯೂಟ್ ಆಗಿದೆಲ್ಲ, ಆಚೆ ಎಲ್ಲಡ್ತಿದೆಪ್ಪ. ಗಿಂಬಲ್ ಫುಲ್ಲು ಸೆನ್ಸಿಟಿವ್ ಪಾರ್ಟ್. ಓಕೆ, ಗಿಂಬಲ್ ಆ್ಯಂಡ್ ಸೆನ್ಸರ್ ಕೂಡ ಇದೆ. ಸೊ ಎಲ್ಲಿಗಾದರೂ ನೀವು ಹಾರಿಸುವಾಗ ಏನಾದರೂ ಅಕ್ಕಪಕ್ಕದಲ್ಲಿ ಗಿಡ ಮರ ಏನಾದರೂ ಇದ್ದರೂ ಕೂಡ ಏನೂ ಆಗಲ್ಲ, ಸೆನ್ಸರಲ್ಲಿ ಸ್ಟಾಪ್ ಆಗಿ ಅಥವಾ ಬೈಪಾಸ್ ಮಾಡುತ್ತೆ. ಸೊ ಫೀಚರ್ ಅಂತೂ ಸಿಕ್ಕಾಪಟ್ಟೆ ಇದೆ. ಸೊ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಐ ಹೋಪ್ ನಿಮಗೂ ಕೂಡ ಅಷ್ಟೇ ಖುಷಿಯಾಗಿರುತ್ತೆ ಅಂದ್ಕೊಳ್ತೀನಿ. ಸೊ ಇದೇ ರೀತಿಯ ವೀಡಿಯೋಸ್ಗಳಿಗಾಗಿ ಆ್ಯಂಡ್ ನೆಕ್ಸ್ಟ್ ಅಂತೂ ಸುಳ್ಳೆಕ್ಕೆ ಬಂದಾಗೆಲ್ಲ ಹಾರಿಸ್ತಾ ಇರ್ತೇವೆ. ಸೊ ಹಾಗಾಗಿ ವೆರಿ ಎಕ್ಸೈಟೆಡ್.
ಸಿಗೋಣ ಒಂದು ಹೇಳಿದಲ್ಲಿ ಬಾಯ್ ಬಾಯ್.